ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹುರ್ತಿಯ ಈ ಒಂದು ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಕಾರ್ಮಿಕ ಕಾರ್ಡ್ ಯಾರ ಹತ್ರ ಇದೆ, ಲೇಬರ್ ಕಾರ್ಡ್ ಯಾರ ಹತ್ರ ಇದೆ, ಅವರಿಗೆ ಬಹಳ ವಿಶೇಷವಾಗಿರುವಂತಹ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಲೇಬೇಕು. ಯಾಕಂದರೆ 2024-25ನೇ ಸಾಲಿನ ಶೈಕ್ಷಣಿಕ ಸಹಾಯಧನ ಪೋಸ್ಟ್ ಮ್ಯಾಟ್ರಿಕ್ ಅರ್ಜಿ ಸಲ್ಲಿಸುವಂತಹ ಅವಧಿಯನ್ನು ಸರ್ಕಾರ ವಿಸ್ತರಣೆ ಮಾಡಿದೆ. ಸೊ ಯಾರ ಹತ್ರ ಲೇಬರ್ ಕಾರ್ಡ್ಗಳಿದ್ದಾವೆ ಅವರ ಮಕ್ಕಳ ಒಂದು ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. SSP ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸುವ ಅವಧಿಯನ್ನು ದಿನಾಂಕ 15 ಜನವರಿ 2025ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಮಾಹಿತಿ ಕೂಡ ಇದೆ, ನೋಡ್ಬೋದು. ಕಾರ್ಮಿಕ ಇಲಾಖೆಯಿಂದ ಪ್ರಕಟಣೆ ಕೊಟ್ಟಿದ್ದಾರೆ. ಸೊ 2025-24-25ನೇ ಶೈಕ್ಷಣಿಕ ಸಹಾಯಧನ ಪೋಸ್ಟ್ ಮ್ಯಾಟ್ರಿಕ್ ಅರ್ಜಿ ಸಲ್ಲಿಕೆ ಅವಧಿ ವಿಸ್ತರಣೆ ಮಾಡಿದೆ ಸರ್ಕಾರ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ದಿನಾಂಕದ ಒಳಗಾಗಿ, ಹಾಗೂ ಇದರ ಒಂದು ಲಾಭವನ್ನು ಕೂಡ ಪಡೆದುಕೊಳ್ಳಬೇಕಾಗಿ ತಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದೀಗ ಮ್ಯಾಟ್ರಿಕ್ ನಂತರದ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಕೆ ಅವಧಿ ವಿಸ್ತರಿಸಲಾಗಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಈ ಒಂದು ಪೇಜ್ ಬೇಕಾಗಿದ್ದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ವಿಡಿಯೋ ಕೆಳಗಡೆ, ಅಲ್ಲಿ ಜಾಯಿನ್ ಆಗಿ ಈ ಒಂದು ನಿಮಗೆ ಕಾಪಿ ಸಿಗುತ್ತೆ.